ಅಧಿಕೃತ ಹೇಳಿಕೆ ದಿನೇಶ್ ಗುಂಡೂರಾವ್ ಅವರ ಕಡೆಯಿಂದ ಬಂದಿದೆ. ಮೊದಲ ಪ್ರತಿಕ್ರಿಯೆ ಇದು, ಅಧಿಕೃತ ಪ್ರತಿಕ್ರಿಯೆ. ಸಭೆಯಲ್ಲಿ ಏನಾಯಿತು ಅನ್ನೋದನ್ನ ದಿನೇಶ್ ಗುಂಡೂರಾವ್ ವಿವರಿಸಿದ್ರು. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸಚಿವ. ಮೊದಲ ಅಧಿಕೃತ ಪ್ರತಿಕ್ರಿಯೆ ದಿನೇಶ್ ಗುಂಡೂರಾವ್ ಅವರಿಂದ ಬಂದಿರೋದು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ರಾಜೀನಾಮೆ ಕೊಟ್ಟ ಬಳಿಕವೂ ಕೂಡ ಅವರು ಸುಮ್ಮನಿರೋದಿಲ್ಲ, ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡ್ತಾರೆ. ಇದು ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ, ಮೊದಲ ಪ್ರತಿಕ್ರಿಯೆ. ಈ ಸಭೆಯಲ್ಲಿ ಭಾಗಿಯಾಗಿ ಬಂದಂತಹ ಸಚಿವರ ಮೊದಲ ಪ್ರತಿಕ್ರಿಯೆ ಇದು. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಿರ್ಧಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇದನ್ನ ಅರಗಿಸಿಕೊಳ್ಳೋದಕ್ಕೆ ಅವರ ಆಪ್ತ ವಲಯಕ್ಕಾಗ್ತಾ ಇಲ್ಲ. ಅವರ ಆಪ್ತ ಸಚಿವರುಗಳಿಗೆ ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊದಲ ಪ್ರತಿಕ್ರಿಯೆ ಬಂದಿದ್ದು ದಿನೇಶ್ ಗುಂಡೂರಾವ್ ಅವರಿಂದ. ಎರಡನೆಯವರಾಗಿ ಹೊರಗೆ ಬಂದಿದ್ದು ಮೀಟಿಂಗ್ ಮುಗಿಸಿ ಸಂತೋಷ್ ಲಾಡ್ ಕಣ್ಣೀರು ಹಾಕಿದ್ದನ್ನ ನೋಡಿದ್ರಿ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಬಗ್ಗೆ ಮಾತನಾಡುವಾಗ ಸಂತೋಷ್ ಲಾಡ್ ಕಣ್ಣೀರು ಹಾಕಿದ್ರು. ದಾರಿ ಮತ್ತೆ ಏನೇನು ಮಾಡಿದ್ವಿ, ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿಲ್ಲ ಅವರು. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಿರ್ಧಾರ ಅವರ ಆಪ್ತರ ಕಣ್ಣೀರಿಗೆ ಕಾರಣ ಆಗಿರೋದು. ಸಂತೋಷ್ ಲಾಡ್, ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಕಣ್ಣೀರು ಹಾಕಿದ್ದಾರೆ. ಮೂರು ವರ್ಷ ನಡ್ಕೊಂಡು ಬಂದಿರ್ತಕ್ಕಂಥ ದಾರಿ ಮತ್ತೆ ಏನೇನು ಮಾಡಿದ್ವಿ, ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿಲ್ಲ ಅವರು. ಸಿಎಂ ಅವರು ಎಲ್ರಿಗೂ ಧನ್ಯವಾದ ಅರ್ಪಿಸಿದ್ರು. ಮತ್ತೆ ಮುಂದೆ ರಾಜ್ಯಪಾಲರಿಗೆ ಭೇಟಿ ಆಗ್ತೀನಿ. ಆದರೆ ರಾಜ್ಯಪಾಲರೇನೋ ಇವತ್ತು ಊರಾಚೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ. ಆದರೂ ಕೂಡ ನಾನು ಗವರ್ನರ್ಗೆ ಹೋಗಿ ನಾನು ರೆಸಿಗ್ನೇಷನ್ ಕೊಡ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಸೊ ಸಿಎಂ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು ಮತ್ತು ಬಹಳ ಮುಕ್ತವಾಗಿ ಮಾತಾಡಿದ್ರು. ಎಲ್ರಿಗೂ ಕೂಡ ಮನಸ್ಸನ್ನ ತಟ್ಟುವಂತ ರೀತಿಯಾಗಿ ಮಾತಾಡಿದ್ದಾರೆ. ಬಟ್ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಅವರು ನಾನು ಸಜ್ಜಾಗಿ ಪಕ್ಷದ ಜೊತೆ ಎಲ್ಲಾ ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಿಡಿ, ಡೌನ್ ಮಾಡಿ, ಮೈಕ್ ಡೌನ್ ಮಾಡಿ, ಮೈಕ್ ಡೌನ್ ಮಾಡಿ. ಸರ್ ಏನನ್ಸುತ್ತೆ ಸಿದ್ದಾರದ ಬಗ್ಗೆ ಸರ್? ಬಿಡಿ, ಡೌನ್ ಮಾಡಿ, ಮೈಕ್ ಡೌನ್ ಮಾಡಿ, ಮೈಕ್ ಡೌನ್ ಮಾಡಿ.
ಸಭೆ ಮುಗಿಸಿ ಹೊರಬಂದಂತ ಸಚಿವರುಗಳ ಪೈಕಿ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ. ಮೊದಲ ಅಧಿಕೃತ ಪ್ರತಿಕ್ರಿಯೆ ಬಂದಿದ್ದು ದಿನೇಶ್ ಗುಂಡೂರಾವ್ ಅವರ ಮುಖಾಂತರ. ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಸಚಿವ. ರಾಜೀನಾಮೆ ನೀಡ್ತಾ ಇದ್ದಾರೆ ಅನ್ನೋದನ್ನು ಅವರು ತಿಳಿಸಿದ್ರು. ನಂತರ ಬಂದವರು ಸಂತೋಷ್ ಲಾಡ್ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಭಾವೋದ್ವೇಗಕ್ಕೊಳಗಾದ್ರು. ಉತ್ತರ ಕೊಡ್ಲಿಲ್ಲ, ಕಣ್ಣೀರು ಹಾಕಿದ್ರು. ಸಂತೋಷ್ ಲಾಡ್ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಂತೋಷ್ ಲಾಡ್ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನೋವನ್ನ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂತೋಷ್ ಲಾಡ್ ದೃಶ್ಯ ನೋಡ್ತಾ ಇದೆ. ಸಿಎಂ ನಿವಾಸದ ದೃಶ್ಯಗಳಿವು. ಬ್ರೇಕ್ಫಾಸ್ಟ್ ಮೀಟಿಂಗ್ ಸುದೀರ್ಘವಾಗಾಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಹೊರಬಂದ ತಕ್ಷಣ ದಿನೇಶ್ ಗುಂಡೂರಾವ್ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದವರು ಸಂತೋಷ್ ಲಾಡ್. ಅವರು ಉತ್ತರ ಕೊಡ್ಲೇ ಇಲ್ಲ, ಮಾತನಾಡುವಂತ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕಿದ್ರು ಸಂತೋಷ್ ಲಾಡ್. ನೋಡ್ತಾ ಇದ್ರು. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಮೈಕ್ ಡೌನ್ ಮಾಡಿ. ಕೈ ಬಿಡೋಣ ಸರ್, ಏನಂತ ಸಿದ್ಧಾರ್ಥ ಬಗ್ಗೆ ಸರ್. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಸರ್, ಮೈಕ್ ಡೌನ್ ಮಾಡಿ. ಕೈ ಬಿಡೋಣ ಸರ್, ಏನಂತ ಸಿದ್ಧಾರ್ಥ ಬಗ್ಗೆ ಸರ್. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಸರ್, ಮೈಕ್ ಡೌನ್ ಮಾಡಿ. ಕೈ ಬಿಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಏನ್ ಕಾರಣ ಆಯಿತು ಅನ್ನೋದನ್ನ ಕೂಡ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಹೇಳಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಏನಾಗಿದೆ 3 ವರ್ಷದಲ್ಲಿ, ಏನಾಗಿತ್ತು, ಯಾಕಾಗಿ ರಾಜೀನಾಮೆ ಕೊಡಬೇಕಾಯ್ತು, ಯಾಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ, ಇದನ್ನ ಸಿದ್ದರಾಮಯ್ಯ ನಮಗೆ ಅದ್ಭುತವಾಗಿ ವಿವರಿಸಿದ್ರು. ಮತ್ತು ರಾಜೀನಾಮೆ ಕೊಟ್ಟ ಬಳಿಕವೂ ಪಕ್ಷದ ಕೆಲಸದಲ್ಲಿ ನಾನು ಇರ್ತೀನಿ ಅನ್ನೋದನ್ನ ಸಿದ್ದರಾಮಯ್ಯ ಸಭೆಯಲ್ಲಿ ಹೇಳಿದ್ರಂತೆ. ಅದನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಪಕ್ಷದ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ. ಅದರ ಬೆನ್ನಿಗೆ ಬಂದವರು ಸಂತೋಷ್ ಲಾಡ್. ಸಭೆ ಮುಗಿಸಿ ಹೊರಗೆ ಬಂದವರು ಸಂತೋಷ್ ಲಾಡ್ ಅವರನ್ನ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ಲಿಲ್ಲ. ಕಣ್ಣೀರು ಮಾತ್ರ ಸಂತೋಷ್ ಲಾಡ್ ಅವರ ಉತ್ತರ, ಕಣ್ಣೀರಷ್ಟೇ ಉತ್ತರ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಬಗ್ಗೆ ಉತ್ತರ ಕೊಡೋದಕ್ಕಾಗದೆ ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕಿದ್ರು ಸಂತೋಷ್ ಲಾಡ್. ಆ ದೃಶ್ಯ ನೋಡ್ತಾ ಇದ್ದೀರಿ. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಸರ್, ಮೈಕ್ ಡೌನ್ ಮಾಡಿ. ಕೈ ಬಿಡೋಣ ಸರ್, ಏನಂತ ಸಿದ್ಧಾರ್ಥ ಬಗ್ಗೆ ಸರ್. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಸರ್, ಮೈಕ್ ಡೌನ್ ಮಾಡಿ. ಕೈ ಬಿಡೋಣ ಸರ್, ಏನಂತ ಸಿದ್ಧಾರ್ಥ ಬಗ್ಗೆ ಸರ್. ಬಿಡಿ, ಡೌನ್ ಮಾಡಿ ಮೈಕ್ ಡೌನ್ ಮಾಡಿ ಸರ್, ಮೈಕ್ ಡೌನ್ ಮಾಡಿ. ಕೈ ಬಿಡೋಣ ಸರ್, ಏನಂತ ಸಿದ್ಧಾರ್ಥ ಬಗ್ಗೆ ಸರ್. 3 ವರ್ಷವೂ ಕೂಡ ಮಂತ್ರಿಗಳಾಗಿದ್ದವರು ಎಲ್ಲರೂ ಕೂಡ ಯಾವ ಬದಲಾವಣೆಯೂ 3 ವರ್ಷದಲ್ಲಿ ಆಗಿರಲಿಲ್ಲ. ಡೇ 1 ನಲ್ಲಿ ಯಾರು ಮಂತ್ರಿಗಳಾದರು ಅಥವಾ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ವಿಸ್ತರಣೆ ಏನಾಯಿತು ಟೆಕ್ನಿಕಲಿ, ಆ ವಿಸ್ತರಣೆಯ ಸಂದರ್ಭದಲ್ಲಿ ಮಂತ್ರಿಗಳಾದರು. ಅವರೆಲ್ಲರೂ ಕೂಡ 3 ವರ್ಷಗಳಿಂದಲೂ ಕೂಡ ಮಂತ್ರಿಗಳಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.